ಗೆಳೆಯರೇ ನಮಸ್ತೆ. ಚನ್ನಪಟ್ಟಣ ತಾಲೂಕು ವಿರೂಪಾಕ್ಷಿಪುರ ಹೋಬಳಿ ಒನಗನಹಳ್ಳಿ ಗ್ರಾಮದಲ್ಲಿ 40 ಗ್ರಾಂ ಚಿನ್ನ ಕಳ್ಳತನ ಆಗದಿರುತ್ತದೆ ನಮ್ಮದು. ಇದ್ರ ಬಗ್ಗೆ ನಾವು ಅಕ್ಕೂರು ಠಾಣೆಯಲ್ಲಿ ದೂರು ದಾಖಲು ಮಾಡ್ತೀವಿ. ಠಾಣೆಯಲ್ಲಿ ದೂರು ದಾಖಲು ಮಾಡಿ ಪರಿಶೀಲನೆ ಮಾಡಿದಾಗ ಒಬ್ಬ ಕರ್ಲಹಳ್ಳಿಯ ಕೃಷ್ಣ ಅನ್ನುವಂಥ ವ್ಯಕ್ತಿ ಸಿಗಾಕೊಳ್ತಾನೆ. ಚಿನ್ನವನ್ನು ಕದ್ದವರು ಯಾರಪ್ಪ ಅಂತಂದರೆ ಬಾಣತಳ್ಳಿಯ ಹುಡುಗಿ ಮೇಘನಾ ಅನ್ನುವಂಥ ಕಳ್ಳಿ ಚಿನ್ನವನ್ನು ಕದ್ದಿ ಕೃಷ್ಣ ಅನ್ನುವಂಥ ಹುಡುಗನು ಕೊಡ್ತಾ ಇರ್ತಾಳೆ. ಇವನು ಈ ಕೃಷ್ಣ ಅನ್ನುವಂಥ ಹುಡುಗ ನೇರವಾಗಿ ಇದನ್ನು ತಗೊಂಡೋಗಿ ರಾಮನಗರದಲ್ಲಿರುವಂಥ ಅಟ್ಟಿಕಾ ಗೋಲ್ಡ್ ಸಂಸ್ಥೆಯಲ್ಲಿ ಮಾರ್ತಾ ಇರ್ತಾನೆ. ಅಂದರೆ ನಾವೇನು ಹೇಳೋದು, ಚಿನ್ನ ಮಾಡಿಸ್ಬೇಕಾದ್ರೆ ನಮಗೆ ದಾಖಲಾತಿ ಕೊಟ್ಟಿರ್ತಾರೆ. ಚಿನ್ನ ಮಾಡಿಸುವಾಗ ದಾಖಲಾತಿಯನ್ನು ಕೇಳದಂಗೆ ಇವರು ಅಟ್ಟಿಕಾ ಸಂಸ್ಥೆಯವರು ನೇರವಾಗಿ ಕೊಂಡ್ಕೊಳ್ತಾರೆ ಅಂದರೆ ಇದು ಕಾನೂನಿನ ಪ್ರಕಾರ ಅಪರಾಧ ಅಲ್ವಾ? ಅಟ್ಟಿಕಾ ಸಂಸ್ಥೆಯ ಮಾಲೀಕ ಕಾರಾಗೃಹಕ್ಕೆ ಹೋಗ್ಬೇಕಂದ್ರೆ ಕಾನೂನು ರೀತಿ ಅಪರಾಧ ಅಲ್ವಾ? ಕಳ್ಳ ಹೇಳ್ತಾನೆ, 4-5 ನಾವು ಹೋಗಿ ಅವ್ರನ್ನ ಸಂಸ್ಥೆಯವ್ರನ್ನ ಕೇಳಿದಾಗ ಹೆಂಗ್ರಿ ನೀವು ಚಿನ್ನವನ್ನ ಕೊಂಡ್ಕೊಂಡ್ರಿ ಅಂದ್ರೆ ಹೇಳ್ತಾನೆ, ನಾವು 4-5 ಬಾರಿ ಮಾರಿದ್ರಲ್ಲ ಸರ್ ನಮ್ಮ ಹತ್ರನೇ, ಅದಕ್ಕೆ ತಗೊಂಡು ಅಂತಾರೆ. ಅಂದ್ರೆ ಏನ್ ಅರ್ಥ ಏನು? ಜನಸಾಮಾನ್ಯರಿಂದ ಕಳ್ಳಕಾಕರು ಕದಿತಾ ಇರುವಂತದ್ದು. ಯಾರೋ ಒಬ್ಬ ಚೈನು ಯಾರ್ದೋ ಸರವನ್ನ ಕದ್ಕ ಬರ್ತಾನೆ, ಕೆಲವರು ಮನೆಗಳ್ಳತನವನ್ನು ಮಾಡ್ತಾರೆ. ಚಿನ್ನವನ್ನ ಕದ್ದುದನ್ನ ನೇರವಾಗಿ ತಗೊಂಡು ಬಂದ್ರೆ ಇವರು ದಾಖಲಾತಿ ಇಲ್ಲದಿದ್ದರೂ ಅಟ್ಟಿಕಾ ಸಂಸ್ಥೆಯವರು ಕೊಂಡುಕತಾ ಇದ್ದಾರೆ. ಸಿನಿಮಾ ನಟಿಯರ ಕೈಲಿ ಪ್ರಚಾರವನ್ನ ಮಾಡಿ ಜನರನ್ನ ಕುರಿಗಳನ್ನಾಗಿ ಮಾಡಿಕೊಂಡು ಇವರು ಕಾನೂನಿನ ದುರ್ಬಳಕೆಯನ್ನ ಮಾಡಿಕೊಂಡು ಇವರು ಚಿನ್ನವನ್ನ ಕೊಂಡುಕೊಳ್ತಾ ಇದ್ದಾರೆ. ಕಾನೂನಿನ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಎಲ್ಲಾ ಸಂಸ್ಥೆಗಳಿಂದ ನನ್ನ ಪ್ರಕಾರ ಇವರು ಅಟ್ಟಿಕಾ ಸಂಸ್ಥೆಗೆ ಕಳ್ಳರು ಜಾಸ್ತಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವರು ಯಾವುದೇ ದಾಖಲೆಯನ್ನ ಪರಿಶೀಲನೆ ಮಾಡ್ತಾ ಇಲ್ಲ. 1-2-3 ಜನ ಸಿಬ್ಬಂದಿಯನ್ನು ಇಟ್ಕೊಂಡಿದ್ದಾರೆ. 12-13 ಸಾವಿರ ಸಂಬಳ ಕೊಟ್ಟು ಅವ್ರನ್ನು ಕೂಡ ಕುರಿ ರೀತಿ ಬಳಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಏನು ಕಾನೂನಿನ ಅರಿವಿಲ್ಲ. ಅಂತ ವ್ಯಕ್ತಿಗಳನ್ನೇ ನೋಡಿಸಿ ನೇಮಿಸ್ಕೊಂಡವ್ರು ಇವರು. ನಿರುದ್ಯೋಗಿಗಳು ಇರ್ತಾರೆ, 12-13 ಸಾವಿರ ಸಂಬಳ ಕೊಟ್ಟರೆ ಅವ್ರು ಬಂದ್ಬಿಡ್ತಾರೆ ಕೆಲಸಕ್ಕೆ ಅಂತವ್ರು ನೋಡಿ ನೇಮಿಸ್ಕೊಂಡಿದ್ದಾರೆ. ಅಲ್ಲೋಗಿ ನಾವು CC ಕ್ಯಾಮರಾವನ್ನ ಪರಿಶೀಲನೆ ಮಾಡಿದ್ರೆ ಅಟ್ಟಿಕಾ ಗೋಲ್ಡ್ ಸಂಸ್ಥೆಯಲ್ಲಿ ಎಲ್ಲಿ ರಾಮನಗರದಲ್ಲಿ ಇದೆ ಕಚೇರಿ ಅವ್ರದ್ದು, ಎಲ್ಲೋ ಚಿಕ್ಕದು ಒಂದು ಕ್ಯಾಮರಾ ಕುಣಿಸಿದ್ದಾನೆ. ಎಲ್ಲಪ್ಪ DVR ತೆಗಿಯಪ್ಪ, ಇದ್ರದ ಸಂಗ್ರಹಣೆ ಎಲ್ಲಿದೆ ನೋಡಬೇಕು, ಇಲ್ಲಿ ಕಳ್ಳರು ಇನ್ಯಾರ್ಯಾರು ಮಾರವ್ರೆ ಇದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕು ಅಂತಾರೆ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ರಾಮನಗರದಲ್ಲಿ ಕಚೇರಿ ಇಟ್ಕೊಂಡು ಏನು ಕತೆ ಕಾಯ್ತವ್ರ ಇವರು? ಜನಸಾಮಾನ್ಯರು ಇದ್ರ ಬಗ್ಗೆ ದೊಡ್ಡದಾಗಿ ಧ್ವನಿ ಎತ್ತಬೇಕು. ಇಂಥ ಕಚೇರಿಗಳನ್ನ ಮುಚ್ಚಿಸಬೇಕು. ಇಲ್ಲಾಂದ್ರೆ ಕಳ್ಳ ಕದಿಮರು ನೇರ ಕತ್ಕೊಂಡ್ಬಂದು ಮಾಡ್ತಾರೆ ಭಯ ಭಕ್ತಿ ಇದ್ದಂಗೆ ಅಲ್ವಾ? ಇವ್ರಿಗೇನು ಕಾನೂನು ಅನ್ವಯಿಸಲ್ವಾ ಇವರು? ಈ ದೇಶದ ಕಾನೂನಿಗಿಂತ ದೊಡ್ಡವರ ಇವರು? ಇಷ್ಟೊಂದು ಕಾನೂನು ಮೀರಿ ನಡೀತಾವ್ರೆ ಅಂತಂದ್ರೆ ಅಲ್ವಾ? ಅಟ್ಟಿಕಾ ಸಂಸ್ಥೆ ಅಂತವರು ನೇರವಾಗಿ ಬಂದು ಇದ್ರ ಬಗ್ಗೆ ಚಿನ್ನ ಏನು ಕದ್ದಿರೋದನ್ನ ಕಳ್ಳ ಕೊಟ್ಟಿದ್ದಾನೆ, ಇದನ್ನ ನ್ಯಾಯಾಲಯಕ್ಕೆ ತಗೊಬಂದು ಹಾಜರುಪಡಿಸಬೇಕು. ಈ ಎಷ್ಟೋ ಜನರು ಇವತ್ತೇನಾಗಿದೆ, ಠಾಣೆಗಳಿಗೆ ಹೋಗಿ ಎದುರ್ಕೊಂಡು ದೂರು ಕೊಟ್ಟಿಲ್ಲ. ಇಂಥ ಪ್ರಕರಣಗಳು ಎಷ್ಟು ಮುಚ್ಚೋಗಿದಾವೋ ಅಲ್ವಾ? ಹಂಗಾಗಿ ಎಷ್ಟು ಕಳ್ಳತನದ ಚಿನ್ನಗಳು ಈ ಅಟ್ಟಿಕಾ ಸಂಸ್ಥೆಗೆ ಮಾರ್ತಾ ಇದ್ದಾರೆ. ಇಂಥ ಸಂಸ್ಥೆಗಳು ಬೇರೆಯವರಿದ್ರೆ ಅವರಿಗೆ ಭಯ ಬರಬೇಕು, ಕಾನೂನಿನ ಅರಿವು ಬರಬೇಕು. ಹಂಗಾಗಿ ನಾವು ಇವ್ರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಿ ಇಂಥವ್ರನ್ನ ಕಾರಾಗೃಹಕ್ಕೆ ಕಳಿಸುವಂತ ಕೆಲಸ ಮಾಡಬೇಕು. ಇವ್ರನ್ನ ನಾವೇನಾದ್ರೂ ಕಳಿಸಿ ಮಟ್ಟ ಹಾಕಲಿಲ್ಲ ಅಂತಂದ್ರೆ ಜನಸಾಮಾನ್ಯರು ಒಳ್ಳೆ ರೀತಿ ದುಡಿಮೆ ಮಾಡುವಂತವ್ರು ನೆಮ್ಮದಿಯಾಗಿರಲು ಸಾಧ್ಯನೇ ಇಲ್ಲ. ಇದ್ರ ಬಗ್ಗೆ